ಇವತ್ತು ಒಂದು ಫಂಕ್ಷನ್ ಇತ್ತು. ಸೊ ಮನೆ ಪಕ್ಕದಲ್ಲೇ ಇರೋದ್ರಿಂದ ಇವತ್ತು ನಾನು ನನ್ನ ಮಕ್ಕಳು ಮಾತ್ರ ನಡ್ಕೊಂಡೇನೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಮನೆ ಪಕ್ಕದಲ್ಲೇ ಆಗಿರೋದ್ರಿಂದ ವೆಹಿಕಲಲ್ಲೆಲ್ಲ ಹೋಗ್ತಾ ಇಲ್ಲ. ಈ ಫಂಕ್ಷನ್ ಸಡನ್ ಆಗಿ ಪ್ಲಾನ್ ಆಗಿದ್ದು. ಅಂದರೆ ನಿನ್ನೆ ಈವ್ನಿಂಗ್ ಬಂದು ಹೇಳ್ಬಿಟ್ಟು ಹೋದ್ರು, ಈ ಥರ 12:30ಗೆ ಫಂಕ್ಷನ್ ಇದೆ, ಬರಲೇಬೇಕು ಅಂತ ಅಂದ್ಬಿಟ್ಟು. ನಾನು ಈ ಏರಿಯಾಗೆ ಬಂದು 13 ಇಯರ್ಸ್ ಆಯಿತು. ಬಟ್ ಅಕ್ಕಪಕ್ಕದಲ್ಲಿ ಫಂಕ್ಷನ್ನು ಆ ಥರದ್ದೆಲ್ಲ ಅಟೆಂಡ್ ಯಾವತ್ತೂ ಮಾಡಿಲ್ಲ. ಇದೇ ಫಸ್ಟ್ ಫಂಕ್ಷನ್ ಅನಿಸುತ್ತೆ ನಾನು ಅಟೆಂಡ್ ಮಾಡ್ತಾ ಇರೋದು. ಸೊ 12:30ಗೆ ಅಂತ ಹೇಳಿದರು. ನಾವು ಹೋಗೋಷ್ಟೊತ್ತಿಗೆ 1:30 ಆದ್ರೂ ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನು ಡೆಕೋರೇಟ್ ನಡೀತಾ ಇತ್ತು. ಸ್ವಲ್ಪ ಏನೋ ಟ್ರಾಫಿಕ್ ಪ್ರಾಬ್ಲಮ್ ಇದ್ದಿದ್ದರಿಂದ ಡೆಕೋರೇಷನ್ಸ್ ಎಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಇನ್ನು ಹೋಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಇದು ಬಂದು ಮುಸ್ಲಿಮ್ಸ್ ಅವ್ರ ಫಂಕ್ಷನ್ ಆಗಿರುತ್ತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರದೊಂದು ಫಂಕ್ಷನ್ನ. ಅವ್ರ ಮಗನಿಗೆ ಕಾತ್ನಾ ಅನ್ನೋ ಒಂದು ಫಂಕ್ಷನ್ನ ಮಾಡ್ತಾ ಇದ್ದಾರಂತೆ. ನನಗೆ ಗೊತ್ತಿಲ್ಲ, ಸಪೋಸ್ ಏನಾದರೂ ಮಿಸ್ಟೇಕ್ ಆಗಿದೆ ಸಾರಿ, ಅದು ಏನಂತ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ. ಸೊ ಹಾಗೆ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಈ ಫಾಗ್ ಸಿಸ್ಟಮ್ ಎಲ್ಲ ತುಂಬಾ ಇಷ್ಟ ಆಯಿತು ನನಗೆ. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿತ್ತು, ಬಟ್ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು. ಇನ್ನು ನಾವು ಹೋಗಿ ವಿಶ್ ಮಾಡಿ ಬಂದ್ವಿ. ಸೊ ಇವತ್ತು ನಾನು ವೇರ್ ಮಾಡಿರುವಂಥ ಸ್ಯಾರಿನ ಸೀತಾವಲ್ಲಭ ಕಲೆಕ್ಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದೀನಿ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ, ಸೆಮಿ ಮೈಸೂರು ಕ್ರೇಪ್ ಆಗಿದೆ. ಇವ್ರ ಪೇಜ್ನ ನಾನು ಕೊಲಾಬ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಅವ್ರ ಪೇಜ್ನ ಚೆಕ್ ಮಾಡಿ. ಇದನ್ನ ಟೀನೇಜ್ ಗರ್ಲ್ಸು ಸ್ಟಾರ್ಟಪ್ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಸಪೋರ್ಟ್ ಮಾಡಿ, ಹಾಗೆ ಅವ್ರ ಪೇಜ್ನ ಫಾಲೋ ಮಾಡಿ. ವಿಶ್ ಮಾಡಿ ಬಂದಿದ್ದೇನೆ, ಊಟಕ್ಕೆ ಕುತ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಾನ್ ವೆಜ್ ಊಟ, ಮಲೈ ಚಿಕನ್ ಮಾಡಿದ್ರು, ಹಾಗೆ ಒತ್ಶಾವಿಗೆ ಇತ್ತು, ರುಮಾಲಿ ರೋಟಿ ಇತ್ತು. ಫುಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅವರಲ್ಲಿ ಫೇಮಸ್ ಅಂತಂದ್ರೆ ಸ್ವೀಟ್ ಖೀರ್, ಕೋವಾಯಿಂದ ಒಂದು ಸ್ವೀಟ್ ಮಾಡಿದ್ರು, ಹಾಗೆ ಒಂದು ಪಾಯಸ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಅದ್ರ ಜೊತೆಗೆ ಕಬಾಬು, ಬ್ರಿಂಜಾಲ್ ಕರ್ರಿ, ರೈತ, ತುಂಬಾ ವೆರೈಟಿ ಫುಡ್ ಇತ್ತು. ಬೀಡ, ಸ್ವೀಟ್ಸು, ಐಸ್ ಕ್ರೀಮ್ಸು, ಜ್ಯೂಸು ಪ್ರತಿಯೊಂದು ಇತ್ತು. ತುಂಬಾನೇ ಚೆನ್ನಾಗಿತ್ತು ಫುಡ್ಡು. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ನಮಗೋಸ್ಕರ ಅಂತಲೇ ಬೀಡ ರೆಡಿ ಇತ್ತು. ಸೊ ಹಾಗೆ ನಾನ್ ವೆಜ್ ತಿಂದಿದ್ದೀವಲ್ವಾ, ಒಂದು ಬೀಡಾನ ತೊಗೊಂಡೆ, ಸ್ವೀಟ್ ಬೀಡಾನ ತೊಗೊಂಡೆ. ಹಾಗೆ ಐಸ್ ಕ್ರೀಮು, ಜ್ಯೂಸ್ ಎಲ್ಲ ಇತ್ತು. ಮಕ್ಕಳಿಗೆಲ್ಲ ಜ್ಯೂಸ್ ಎಲ್ಲ ಇಸ್ಕೊಂಡು, ಹಾಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ರು. ಸೊ ಐಸ್ ಕ್ರೀಮ್ನ ತೊಗೊಂಡು ಹಾಗೆ ಅವರು ರಿಟರ್ನ್ ಗಿಫ್ಟ್ ಕೊಟ್ಟರು. ಸೊ ಅದನ್ನೆಲ್ಲ ಎತ್ಕೊಂಡು ಮನೆಗೆ ಹೊರಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.